ಅಂದರೆ ಹೆಣ್ಮಕ್ಳು ಎಲ್ಲದಕ್ಕೂ ಸೋತ್ ಕೂತ್ಕೊಳ್ಳೋದೆಂದೇ ಪರಿಹಾರ ಅಲ್ಲ. ಸೊ ಆ ಥರ ಇರೋ ಹೆಣ್ಮಕ್ಳನ್ನ ಯಾಕೆ ತೆರೆ ಮೇಲೆ ತರಬಾರ್ದು? ನಾವು ಮನುಷ್ಯರು, ನಾವು ಕೆಲವೊಂದು ಇನ್ಸಿಡೆಂಟ್ಸ್ಗೆ ಮನುಷ್ಯರಾಗಿ ರಿಯಾಕ್ಟ್ ಮಾಡ್ತೀವಿ. ಅಳೋದು, ಆ ಕಣ್ಣೀರು ಒರೆಸಿ ಎದ್ದೇಳಬೇಕಾಗಿರೋದೇ ನಾವು ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡುವಂಥ ಒಂದು ಇನ್ಸಿಡೆಂಟ್. ಹೆಣ್ಮಕ್ಳು ಸೋತ್ಕೊಂಡು ಯಾವಾಗಲೂ ಮುರುಕ್ತು ಅಳ್ಮುಂಜಿಗಳಾಗಿ ಇರಬೇಕು ಅಂತ ನೀವೇನು ಹೇಳಿದ್ರಲ್ಲ, ಗಂಡ್ಮಕ್ಳು ಅಳ್ತಾರೆ ರೀ. ಎಷ್ಟೊಂದು ಜನ ನಮಗೆ ಕಾಣಿಸಲ್ಲ ಅಷ್ಟೇ ಗಂಡ್ಮಕ್ಳು ಅಳೋದು. ಒಂದು ಹೆಣ್ಣಿಗೆ ಅನ್ಯಾಯ ಆಗುತ್ತೆ, ಅನ್ಯಾಯದ ವಿರುದ್ಧ ಇನ್ನೊಂದು ಹೆಣ್ಣು ಹೆಂಗೆ ನಿಂತ್ಕೋತಾಳೆ ಅನ್ನೋದು ಮೂಲಕತೆ ಆಗಿರೋದ್ರಿಂದ ಅದು ನನ್ನ ಅಟ್ರ್ಯಾಕ್ಟ್ ಮಾಡ್ತು. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಸ್ವಪ್ನ ಮ್ಯಾಮ್. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಒಂದು ಪವರ್ ಲೇಡಿ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲ ಸೀರಿಯಲ್ ಡೈರೆಕ್ಟರ್ಸ್ ಥರ ಇವರಲ್ಲ, ಒಂದು ಸ್ಟ್ರಾಂಗ್ ಕಂಟೆಂಟನ್ನು ಇಟ್ಕೊಳ್ತಾರೆ. ಮಹಿಳೆನ ಅಬಲೆ ಅಲ್ಲ ಅಂತ ತೋರಿಸೋವಂಥ ಪಣ ತೊಟ್ಟಿರುವಂಥವ್ರು. ಸೊ ನಮ್ಮ ಜೊತೆಗೆ ಇದ್ದಾರೆ. ನನಗೊಂದು ತುಂಬ ಖುಷಿ ಆಗುತ್ತೆ ಇವ್ರ ಜೊತೆ ಮಾತಾಡುವಾಗ. ನಾ ಹೇಳಿದೆ ಒಂದು ಪವರ್ ಲೇಡಿ ಅಂತಂದು. ನಾನು ಏನಕ್ಕೆ ಹೇಳಿದೆ ಅಂತಂದರೆ, ನಾನು ನಿಮ್ಮ ಪ್ರಾಜೆಕ್ಟನ್ನ ಫಾಲೋ ಮಾಡ್ತಾ ಇರೋ. ಸೊ ಎಲ್ಲೂ ಕೂಡ ನೀವು ಒಂದು ಅಬಲೆ ಅನ್ನುವಂತಹ ಒಂದು ಕಾಂಟೆಕ್ಸ್ಟ್ ಇರುತ್ತಲ್ಲ, ಅದನ್ನು ಪಕ್ಕಕ್ಕೆ ಇಟ್ಟಿರ್ತೀರ. ಅಬಲೆ ಅಲ್ಲ, ಸ್ಟ್ರಾಂಗು ಹೆಣ್ಣು ಅನ್ನೋದು. ಸೊ ಅದನ್ನು ನೀವು ಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀರ. ಸೊ ಆ ಥಾಟ್ ಪ್ರೊಸೆಸ್ ಎಲ್ಲ ಯಾವ ಥರ ಹೋಗುತ್ತೆ ಹೇಳಿ ಮ್ಯಾಮ್? ನನಗೆ ಅಳೋ ಹೆಣ್ಮಕ್ಳು ಇಷ್ಟ ಆಗಲ್ಲ ನನಗೆ ಪರ್ಸ್ನಲಿ. ಯಾಕೆಂದರೆ ನಾನು ಅಳಲ್ಲ ಎಂಥ ಸಿಚುವೇಶನ್ ಬಂದ್ರೂ. ಹಾಗಂತ ಕಣ್ಣಲ್ಲಿ ನೀರೇ ಬರಲ್ಲ ಅನ್ನೋ ಥರನೂ ಇಲ್ಲ, ನಾವೆಲ್ಲ ಮನುಷ್ಯರು. ಬಟ್ ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ಅಂದರೆ ಹೆಣ್ಮಕ್ಳು ಎಲ್ಲದಕ್ಕೂ ಸೋತ್ ಕೂತ್ಕೊಳ್ಳೋದೆಂದೇ ಪರಿಹಾರ ಅಲ್ಲ. ಅಂದರೆ ಹಿಂಗಾಗೋಯ್ತು ಅಂದರೆ ಜನರಲಿ ಅದೊಂದು ನೇಚರ್ ಇದೆ. ಅಂದರೆ ನಮ್ಮ ಪೂರ್ವಿಕರಿಂದ ನಮಗೆ ಬಂದಿರೋದು. ಏನೋ ಒಂದು ಇಲಿ ಹೋಯ್ತು ಅಂದರೆ ಅಯ್ಯೋ ಇಲಿ ಹೊಟ್ಟೋಯ್ತು, ಹಿಂಗಾಗೋಯ್ತು ನಮಗೆ, ಹಂಗಾಗೋಯ್ತು ಅಂತ. ಬಟ್ ಅದನ್ನೆಲ್ಲವೂ ಮೀರಿಸೋ ಅಂಥ ಹೆಣ್ಮಕ್ಳು ಎಲ್ಲ ಪ್ರೊಫೆಷನ್ಗಳಲ್ಲೂ ಇವಾಗ ಎಷ್ಟು ಮುಂದೆ ಬರ್ತಿದ್ದಾರೆ. ಖುಷಿಯಾಗತ್ತೆ ಅಂಥ ಹೆಣ್ಮಕ್ಳನ್ನ ನೋಡಿದಾಗ. ಸೊ ಆ ಥರ ಇರೋ ಹೆಣ್ಮಕ್ಳನ್ನ ಯಾಕೆ ತೆರೆ ಮೇಲೆ ತರಬಾರ್ದು? ಎಲ್ಲೋ ನಾವು ಅಕ್ಕಪಕ್ಕದಲ್ಲಿ ನೋಡೋ ಹೆಣ್ಮಕ್ಳನ್ನ ತೆರೆ ಮೇಲೆ ತಂದಾಗ ಅವರಿಂದ ಎಲ್ಲೋ ಒಂದು ವ್ಯಕ್ತಿತ್ವ ಬದಲಾದರೆ, ಅವ್ರು ಇನ್ಸ್ಪೈರ್ ಮಾಡಿದ್ರೆ ಅದೇ ನನಗೆ ಸಾರ್ಥಕತೆ ಅಂತ ಅನಿಸುತ್ತೆ. ಈ ಭಾರ್ಗವಿ LLB ಅದು ಕೂಡ ಸ್ಟ್ರಾಂಗ್ ಹುಡುಗಿ. ಅವರ ಪಾರ್ಟ್ನ ನಾವು ಕೂಡ ಬೇರೆ ಸೀರಿಯಲಲ್ಲಿ ನೋಡಿದ್ವಿ. ತುಂಬ ಸಾಫ್ಟ್ ನೇಚರು, ಏನಂತಾರೆ, ಅಳುವಂತಹ ಒಂದು ಕ್ಯಾರೆಕ್ಟರ್ನ ತುಂಬ ಮಾಡಿರೋ ಅಂಥದ್ದು. ಮತ್ತು ಈ ಒಂದು ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರಾ ಅನ್ನೋಂತಹ ಒಂದು ನಮಗೆ ಮೈಂಡಲ್ಲಿ ಥಾಟ್ ಕೂಡ ಬರುತ್ತೆ. ಸೊ ನಿಮ್ಮ ಒಂದು ಏನು ಸೆಲೆಕ್ಷನ್ ಇರುತ್ತಲ್ಲ, ಪಾರ್ಟ್ಗಳ ಸೆಲೆಕ್ಷನ್ ಇರುತ್ತಲ್ಲ ಆ ಕಥೆಗೆ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಬಿಕಾಸ್ ಅವರು ನಿಜ ಜೀವನದಲ್ಲಿ ಬೇರೆ ಇರ್ತಾರೆ, ಅದನ್ನು ಕಾಂಟ್ರಾಕ್ಟಾಗಿ ನೀವು ಆನ್ ಸ್ಕ್ರೀನಲ್ಲಿ ಅವ್ರನ್ನ ತೋರಿಸ್ತೀರ. ಆ ಥರದ್ದು ಪಾತ್ರಗಳನ್ನ ನೀವು ಹೇಗೆ ಚೂಸ್ ಮಾಡ್ತೀರಾ? ಇವರೇ ಸೆಟ್ ಆಗ್ತಾರಪ್ಪ ನನ್ನ ಈ ಸ್ಟೋರಿಗೆ, ನನ್ನ ಈ ಪಾತ್ರಕ್ಕೆ ಅಂತ ನೀವು ಹೇಗೆ ಅದನ್ನು ಯೋಚನೆ ಮಾಡ್ತೀರಾ ಅಂತ? ಯಾವುದೇ ಒಂದು ಕಲಾವಿದನಿಗೆ ಕಣ್ಣಲ್ಲಿ ನಟನೆ ಮಾಡುವ ಶಕ್ತಿ, ಸೈಲೆಂಟಾಗಿ ಡೈಲಾಗ್ ಹೇಳ್ತಾ ಆ್ಯಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಡೈಲಾಗ್ ಹೇಳದೆ ಆ್ಯಕ್ಟ್ ಮಾಡುವ ಕೇಪಬಿಲಿಟಿ. ಅಂದರೆ ನನಗೆ ಪರ್ಸ್ನಲ್ಲಾಗಿ ಅಂಥ ಆ್ಯಕ್ಟರ್ಸ್ ತುಂಬ ಇಷ್ಟ ಆಗ್ತಾರೆ. ನಮಗೆ ಅಂದರೆ ಈ ಹೆಣ್ಮಕ್ಳು ಅಂತ ಬಂದಾಗ, ಅಂದರೆ ನಾನು ಈ ಹಿಂದೆ ಮಾಡಿರುವ ಎಲ್ಲ ಶೋಗಳನ್ನ ನಾನು ಲಕ್ಕಿ, ನನಗಂಥ ಹೆಣ್ಮಕ್ಳು ಸಿಕ್ಕಿರೋದು. ಹಾಗೆ ರಾಧಾ ಅವರು ಕೂಡ. ರಾಧಾ ಅವರು ಭಾರ್ಗವಿ LLBಗೆ ಆಯ್ಕೆ ಆಗಿದ್ದೇ ಅವರು ತುಂಬ ಒಳ್ಳೆ ನಟಿ ಅಂತ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವರು. ಸೊ ಆ ಸಾಫ್ಟ್ ನೇಚರ್ನ ಒಂದು ಸ್ವಲ್ಪ ನಾವು ಈ ಕಡೆ ತರೋದು ಡೆಫಿನೆಟ್ಲಿ ಚಾಲೆಂಜಿಂಗ್ ಆಗಿತ್ತು. ಬಟ್ ಎಂಟೈರ್ ಟೀಮ್ ವರ್ಕ್ ಇವತ್ತು ನಾವು ಭಾರ್ಗವಿಯನ್ನು ಆ ಥರ ನೋಡ್ತಾ ಇದ್ದೀವಿ. ಇನ್ನೊಂದು ರಿಸ್ಕ್ ಅನ್ಸಲ್ವಾ ಮ್ಯಾಮ್ ನಿಮಗೆ ಅಂತ? ಬಿಕಾಸ್ ಇವಾಗ ನಾವೆಲ್ಲ ಒಂದು ಟ್ರೆಂಡ್ ನೋಡ್ಕೊಂಡು ಬಂದುಬಿಟ್ಟಿದ್ದೀವಿ. ಸೀರಿಯಲ್ ಅಂತಂದರೆ ಅಲ್ಲಿ ಹೀರೋಯಿನು ಅವಳಿಗೆ ಒಂದು ಸ್ವಲ್ಪ ಸಿಂಪತಿ ತೊಗೋಬೇಕು, ಅವಳಿಗೆ ತುಂಬ ಕಷ್ಟಪಟ್ಟು ಆಮೇಲೆ ಒಂದು ಯಾವುದೋ ಸಕ್ಸಸ್ ಸಿಗುತ್ತೆ. ಸೊ ಆ ಥರ ಸೀರಿಯಲ್ ನೋಡ್ಕೊಂಡು ಬಂದಿರೋಂತಹ ಜನಗಳ ಮಧ್ಯೆ ಈ ಥರ ಒಂದು ಸ್ವಲ್ಪ ಬೇರೆ ಡಿಫ್ರೆಂಟಾಗಿ ಹುಡುಗಿನ ತೋರಿಸೋದು, ಹೆಣ್ಮಗಳನ್ನ ತೋರಿಸೋದು ಅಂದರೆ ಅದೊಂಥರ ರಿಸ್ಕ್ ಅಂತ ಅನಿಸ್ಲಿಲ್ವಾ ನಿಮಗೆ? ಅನಿಸೋದಿಲ್ವಾ ಅಂತ? ಈ ಪರ್ಸೆಪ್ಷನ್ ಬಗ್ಗೆ ನನಗೊಂದು ಡಿಬೇಟ್ ಇದೆ ಆ್ಯಕ್ಚುಲಿ. ಅಂದರೆ ನಾವು ಮನುಷ್ಯರಾಗ್ತೀವಿ, ನಾನು ಹೇಳಿದ್ನಲ್ಲ ಆವಾಗಲೇ ಹೇಳಿದಾಗೆ, ನಾವು ಮನುಷ್ಯರು, ನಾವು ಕೆಲವೊಂದು ಇನ್ಸಿಡೆಂಟ್ಸ್ಗೆ ಮನುಷ್ಯರಾಗಿ ರಿಯಾಕ್ಟ್ ಮಾಡ್ತೀವಿ. ಅಳೋದು, ಆ ಕಣ್ಣೀರು ಒರೆಸಿ ಎದ್ದೇಳಬೇಕಾಗಿರೋದೇ ನಾವು ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡುವಂಥ ಒಂದು ಇನ್ಸಿಡೆಂಟ್. ಅಂದರೆ ನಮಗೂ ಕಣ್ಣೀರು ಬರುತ್ತೆ. ಹಾಗಂತ ಕೂರಬಾರ್ದು. ಹೆಣ್ಮಕ್ಳು ಸೋತ್ಕೊಂಡು ಯಾವಾಗಲೂ ಮುರುಕ್ತು ಅಳ್ಮುಂಜಿಗಳಾಗಿ ಇರಬೇಕು ಅಂತ ನೀವೇನು ಹೇಳಿದ್ರಲ್ಲ, ಅಳಬೇಕು, ಇಲ್ಲ ಅಂತಲ್ಲ, ಅದು ಹ್ಯೂಮನ್. ನಾವೆಲ್ಲರೂ ಗಂಡ್ಮಕ್ಳು ಅಳ್ತಾರೆ ರೀ. ಎಷ್ಟೊಂದು ಜನ ನಮಗೆ ಕಾಣಿಸಲ್ಲ ಅಷ್ಟೇ ಗಂಡ್ಮಕ್ಳು ಅಳೋದು. ಬಟ್ ಅದು ಎಲ್ಲವನ್ನು ಹೊರತುಪಡಿಸಿ ಆ ಕಣ್ಣೀರನ್ನು ಒರೆಸಿ ಎದ್ದೇಳುವ ಧೈರ್ಯ ಬೇಕು ಹೆಣ್ಮಕ್ಳಿಗೆ. ಆ ಥರ ಹೆಣ್ಮಕ್ಳನ್ನ ನಾವು ತೆರೆ ಮೇಲೆ ತೋರ್ಸೋಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಣ್ಮಕ್ಳು ಹತ್ತಿದ್ದಾರೆ ತೆರೆ ಮೇಲೆ, ಬಟ್ ಅದನ್ನು ಸುಲಭವಾಗಿ ಅಳಿಸಿ ಎದ್ದು ನಿಂತು ಇನ್ನೊಬ್ಬರನ್ನ ಇನ್ಸ್ಪೈರು ಮಾಡಿದ್ದಾರೆ. ಸೊ ಹಾಗಾಗಿ ಹೆಣ್ಮಕ್ಳನ್ನ ನಾವು ಆ ಥರ ನೋಡಬೇಕು ಅಂತ ಹೇಳ್ತೀನಿ. ಓಕೆ
ನೀವು ಆಯ್ಕೆ ಮಾಡಿರುವಂತಹ ಕ್ಯಾರೆಕ್ಟರ್ಸಲ್ಲಿ ಒಂದು ರಾಧಾ ಅವರಾಗಿರ್ಬೋದು, ಇನ್ನೊಂದು ಮನೋಜ್ ಅವರು ತೆಲುಗಿನಲ್ಲಿ ಒಂದು ಸ್ವಲ್ಪ ವೆಲ್ ನೋನ್ ಫೇಸ್ ಇರೋ ಅವ್ರನ್ನ ಇವಾಗ ಕನ್ನಡಕ್ಕೆ ಪ್ರಪ್ರಥಮ ಬಾರಿಗೆ ತೊಗೊಂಡು ಬರ್ತಾ ಇರೋದು. ಅಷ್ಟೇ ಅಲ್ಲದೆ ಕೀರ್ತಿ ಸರ್ ಅವರು ಕೂಡ ಲಾಯರ್ ಆಗಿದ್ದಾರೆ. ಸೊ ಅವ್ರದ್ದೊಂದು ಬೇರೆಯೇ ಇದೆ ಮ್ಯಾಮ್. ಅವ್ರು ನೋಡಿದ ತಕ್ಷಣ ನಮಗೆ ಇವ್ರು ವಿಲನ್ನೇ ಅನ್ನುವಂತಹ ಒಂದು ಥಾಟ್ ಬಂದುಬಿಡುತ್ತೆ. ಅದನ್ನ ಮೈಂಡ್ ಸೆಟ್ ನಾವು ಆ ಥರ ಮಾಡ್ಕೊಂಡ್ಬಿಟ್ಟಿದ್ವಿ. ಅವ್ರು ಕೂಲ್ ಡ್ಯಾಡಿಯಾಗೆ ಮಾಡಿದರು ಲಾಸ್ಟ್ ಶೋಗಳಲ್ಲೆಲ್ಲ. ಸೊ ಈ ಥರ ಅವ್ರನ್ನೆಲ್ಲ ಹೇಗೆ ಆಯ್ಕೆ ಮಾಡಿದ್ರಿ, ಮತ್ತು ಆ ಪಾತ್ರಕ್ಕೆ ಇವ್ರು ಹೆಂಗೆ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು ನಿಮಗೆ ಅಂತ? ಕೀರ್ತಿ ಭಾನು ಸರ್ ಪಾತ್ರಕ್ಕೆ ಕೀರ್ತಿ ಭಾನು ಅವರೇ ಆಯ್ಕೆ, ಬೇರೆ ಯಾರನ್ನೂ ನಾವು ನೋಡೇ ಇಲ್ಲ. ಸೊ ಉಳಿದಂತೆ ಅಂತ ಬಂದಾಗ ಸಾಕಷ್ಟು ಆಯ್ಕೆಗಳನ್ನು ನೋಡ್ಕೊಂಡಿದ್ವಿ. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನಮಗೆ ಮನೋಜ್ ಅವರು ಆನ್ ಬೋರ್ಡ್ ಬಂದಿತ್ತು. ಅರುಣಾ ಮ್ಯಾಮ್ಗೆ ಅರುಣಾ ಮ್ಯಾಮೇ, ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನಾವು ಯಾರನ್ನೋ ಇವ್ರು ಮಾಡ್ಬೋದಾ ಅವ್ರು ಮಾಡ್ಬೋದಾ ಅಂತ ಮತ್ತೆ ನಾವು ಅದನ್ನು ನೋಡಿದ್ದಿಲ್ಲ. ಮತ್ತು ಹನುಮಂತೇಗೌಡರು ಇರ್ಬೋದು, ಅಂದರೆ ಎಲ್ಲ ಘಟಾನುಘಟಿಗಳು. ನನ್ನ ಪ್ರಕಾರ ಒಂದು ಕಾಸ್ಟಿಂಗ್ ಅಂತ ಆಗೋದು ಅಂದರೆ ಕೆಲವು ಸಲ ಕಾಸ್ಟಿಂಗ್ನ ನಾವು ಮಾಡಬೇಕಾಗತ್ತೆ, ಕೆಲವು ಸಲ ಕ್ಯಾಸ್ಟಿಂಗ್ ಪ್ರಾಜೆಕ್ಟ್ ತಗೊಳುತ್ತೆ. ಅಂದರೆ ಒಂದು ಗೆಲ್ಲಬೇಕು ಅನ್ನೋ ಒಂದು ನಿಟ್ಟು ಅಂತ ಬಂದಾಗ ಪ್ರಾಜೆಕ್ಟಿಗೆ ಯಾರ್ಯಾರು ಬೇಕೋ ಅದದೇ ತಗೊಳ್ತಾ ಹೋಗುತ್ತೆ. ಸೊ ಅದನ್ನು ನಂಬ್ತೀನಿ ನಾನು, ಆ ಒಂದು ಶಕ್ತಿಯನ್ನು ಡೆಫಿನೆಟಾಗಿ ಡಿವೈನ್ ಶಕ್ತಿಯನ್ನು ನಂಬ್ತೀನಿ ನಾನು. ಸೊ ಈ ಪ್ರಾಜೆಕ್ಟಿಗೆ ಯಾರ್ಯಾರು ಬೇಕೋ ಅವ್ರವ್ರು ಬಂದಿದ್ದಾರೆ ಇದಕ್ಕೆ. ಇನ್ನೊಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿರೋ ಪ್ರಕಾರ ಭಾರ್ಗವಿ LLB ಅದು ಬೇರೆ ಇದರಿಂದ ಬಂದಿರುವಂತಹ ಒಂದು ಕಥೆ, ಬೇರೆ ಲ್ಯಾಂಗ್ವೇಜಿಂದ ಬಂದಿರುವಂತಹ ಒಂದು ಕಥೆ, ಅದರಿಂದ ಇನ್ಸ್ಪಿರೇಷನ್ ತೊಗೊಂಡಿರೋದು ಅಂತ ಹೇಳ್ತಾ ಇರೋದು. ಸೊ ಇದಕ್ಕೇನಾದರೂ ನಿಮ್ಮ ಕ್ಲಾರಿಫಿಕೇಷನ್ ಇದೆ? ಹೌದು, ಇದು ಮೂಲತಃ ಬಾಂಗ್ಲಾ ಕತೆ. ಇದನ್ನು ನೆಟ್ವರ್ಕಲ್ಲಿ ತೆಲುಗಿನವ್ರು ಮಾಡಿದ್ದಾರೆ, ಹಿಂದಿಯವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಹಾಗೆ ನಾನು ಹಿಂದೆ ಮಾಡಿದ್ದಂಥ ಕತೆ ಕೂಡ ಬಾಂಗ್ಲಾ ಕತೆನೇ ಆಗಿತ್ತು. ಬಟ್ ಅದನ್ನು ಕನ್ನಡೀಕರಿಸೋದು ದೊಡ್ಡ ಜವಾಬ್ದಾರಿ, ಕನ್ನಡ ಆಡಿಯನ್ಸ್ಗೆ ಮುಟ್ಟಿಸೋದು ತುಂಬ ದೊಡ್ಡ ಕೆಲಸ. ಅಂದರೆ ಇದೊಂದು ಸೊಮೆ ಕತೆ ಮಾಡಿದಷ್ಟೇ ಒಂದು ಸಾಹಸ ಇದು. ಯಾವಾಗಲೂ ಅಷ್ಟೇ, ಅಂದರೆ ನಮ್ಮ ಜನಕ್ಕೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ. ಅದನ್ನು ನಾವು ಕನ್ನಡೀಕರಿಸ್ಬೇಕಾದ್ರೆ ದೊಡ್ಡ ಚಾಲೆಂಜಿಂಗ್ ಟಾಸ್ಕು ಕೂಡ ಅದು. ಆ ನಿಟ್ಟಿನಲ್ಲಿ ಭಾರ್ಗವಿಯನ್ನು ಮಾಡಬೇಕಾದ್ರೂ ಕೂಡ ನಾವು ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ. ಮೂಲತಃ ಕತೆ ಅದೇ ಇದ್ರೂ ಸಾಕಷ್ಟು ಒಳ ಕತೆಗಳನ್ನು ಅಥವಾ ಒಳಗಡೆ ಇರೋ ಪಾತ್ರಗಳ ಬದಲಾವಣೆ ಅಥವಾ ಪಾತ್ರಗಳ ರಿಯಾಕ್ಟ್ ಮಾಡುವ ರೀತಿ ಅದೆಲ್ಲವನ್ನು ನಾವು ಬದಲಾಯಿಸ್ಕೊಂಡ್ಬಿಟ್ಟಿದ್ದೀವಿ. ಸೊ ನಮಗೆ ಹೇಗೆ ಅಂದರೆ ಭಾರ್ಗವಿ ಒಂದು ಸ್ವಂತ ಕಥೆಯಾಗೇ ಬರ್ತಾ ಇದೆ ಇವಾಗ. ತಿರುಳು ಅಲ್ಲಿಂದ ಇದೆ ಆಫ್ಕೋರ್ಸ್, ಬಟ್ ಇಲ್ಲಿ ಅದೊಂದು ಸ್ವಂತ ಕಥೆಯಾಗೆ ಪಿಚ್ ಆಗ್ತಾ ಇದೆ. ಆವಾಗಲೇ ಹೇಳಿದ್ರಿ ನಿಮ್ಮ ಹೊಸ ಪ್ರೀವಿಯಸ್ ಪ್ರಾಜೆಕ್ಟ್ ಕೂಡ ಬಾಂಗ್ಲಾದು. ಯಾಕೆ ಬಾಂಗ್ಲಾ ಐ ಮೀನ್ ಬೆಂಗಾಲಿ ಲ್ಯಾಂಗ್ವೇಜ್ ಅಲ್ವಾ, ಬೆಂಗಾಲಿ ಲ್ಯಾಂಗ್ವೇಜಲ್ಲಿ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆಯಾ, ಅಥವಾ ಆ ಕತೆಗಳು ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತಾ? ನಿಮಗೆ ಏನು ಇನ್ಸ್ಪೈರ್ ಮಾಡುತ್ತೆ ಅಂತ ಬೆಂಗಾಲಿ ಲ್ಯಾಂಗ್ವೇಜಸ್? ನನಗೆ ವಾಹಿನಿಗಳು ಕಥೆಯನ್ನು ಆಯ್ಕೆ ಮಾಡೋಕ್ಕೆ ಅಂತ ಕೊಡ್ತಾರೆ. ಈ ಥರದ್ದು ಯಾವುದೋ ಒಂದು ಕತೆ ಇದೆ, ಇದನ್ನು ನೀವು ಮಾಡ್ತೀರಾ, ಪಾಪ ಅವ್ರಿಗೆ ಆ ಕಡೆ ಕಷ್ಟ. ಅಂದರೆ ವಾಹಿನಿಯವರು ನಮಗೆ ಈ ಥರ ಕಥೆಯನ್ನು ಕೊಡ್ತಾರೆ, ಈ ಥರದ್ದು ಯಾವುದೋ ಒಂದಿದೆ, ನೀವು ಮಾಡಲ್ಲ ಅಂದರೆ ನಾವು ಬೇರೆಯವ್ರಿಗೆ ಕೊಡ್ತೀವಿ. ಸಾಕಷ್ಟು ಕತೆಗಳನ್ನು ನಾನು ಇಲ್ಲ ನನಗೆ ಮಾಡೋಕ್ಕಿಷ್ಟ ಇಲ್ಲ ಅಂತ ಬಿಟ್ಟಿದ್ದು ಉಂಟು. ಬಟ್ ವಾಹಿನಿಯವರು ಅಷ್ಟೇ ಲಿಬರ್ಟಿ ಕೂಡ ಕೊಟ್ಟಿದ್ದಾರೆ, ಅಷ್ಟೇ ಫ್ರೀಡಮ್ ಕೂಡ ಕೊಟ್ಟಿದ್ದಾರೆ. ಅಂದರೆ ನನಗಿಷ್ಟ ಆಗುವ ಕಥೆಯನ್ನು ಆಯ್ಕೆ ಮಾಡೋದಕ್ಕೆ ಪಾಪ ಅವರು ಇದು ಮಾಡ್ತೀರಾ ಅಂತಲೂ ಕೇಳಿದ್ದಾರೆ. ಹಾಗೆ ನಾನು ಈ ವಾಹಿನಿಗೆ ಇನ್ನೊಂದು ಸ್ವಂತ ಕಥೆಯ ಜೊತೆನೂ ಬರ್ತಿದ್ದೀನಿ. ಬಟ್ ಭಾರ್ಗವಿ ಅಂತ ಬಂದಾಗ ಭಾರ್ಗವಿಯನ್ನು ನನಗೆ ಕೊಟ್ಟಾಗ ನನಗೆ ಇಷ್ಟ ಆಗಿದ್ದು ಕತೆ ಅಂದರೆ ತುಂಬ ಲೇಯರ್ಸ್ ಇದೆ ಕತೆ ಹೇಳೋದಕ್ಕೆ. ಮತ್ತು ಈ ಥರದ್ದೊಂದು ದಿಟ್ಟ ಹೆಣ್ಮಗಳು ಮತ್ತೆ ತೆರೆ ಮೇಲೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಟಾಸ್ಕು. ಮತ್ತು ಇದರಲ್ಲಿ ಇರುವಂಥ ಏನು ಮೂಲ ಕತೆ ಅಂದರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗುತ್ತೆ, ಅನ್ಯಾಯದ ವಿರುದ್ಧ ಇನ್ನೊಂದು ಹೆಣ್ಣು ಹೆಂಗೆ ನಿಂತ್ಕೋತಾಳೆ ಅನ್ನೋದು ಮೂಲ ಕತೆ ಆಗಿರೋದ್ರಿಂದ ಅದು ನನ್ನ ಅಟ್ರ್ಯಾಕ್ಟ್ ಮಾಡ್ತು. ಸೊ ಹಾಗಾಗಿ ಭಾರ್ಗವಿಯನ್ನು ನಾನು ಪಿಕ್ ಮಾಡಿದೆ. ಸತ್ಯ ಆದಮೇಲೆ ನೀವು ಅಂತರ್ಪಟ ಮಾಡಿದ್ರಿ ಅಂತ ಅನಿಸುತ್ತೆ. ಸೊ ಅಂತರ್ಪಟ ಒಳ್ಳೆ ರೀತಿಯಾಗಿ ಹೋಗ್ತಾ ಇತ್ತು. ಬಿಗ್ ಬಾಸ್ ಬರುವಂತಹ ಒಂದು ಕಾರಣಕ್ಕೆ ಅಂತರ್ಪಟನ ಕ್ಲೋಸ್ ಮಾಡಬೇಕಾಯಿತು. ಆಮೇಲೆ ಇದ್ರದ್ದು ಎಂಡಿಂಗ್ ಸರಿ ಆಗಲಿಲ್ವೇನೋ, ನಾವಿನ್ನೂ ಬೇರೆ ನಿರೀಕ್ಷೆ ಮಾಡ್ತಾ ಇದ್ವಿ, ಯಾಕೋ ಈ ಥರ ಎಂಡಿಂಗ್ ಮಾಡಿಬಿಟ್ರು ಅನ್ನುವಂತಹ ಒಂದಿಷ್ಟು ಕಮೆಂಟ್ಸ್ಗಳು ನಾನು ನೋಡ್ಕೊಂಡು ಬಂದಿರೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಎಲ್ಲೋ ಎಂಡಿಂಗ್ ಕರೆಕ್ಟ್ ಆಗಬೇಕಾಗಿತ್ತಾ ಅಂತರ್ಪಟದ್ದು ಅಂತ? ಹೌದು, ಬಟ್ ಅದು ಇಟ್ಸ್ ಓಕೆ. ಅಂದರೆ ಎವ್ರಿ ಪ್ರಾಜೆಕ್ಟ್ ಒಂದಲ್ಲ ಒಂದು ರೀತಿ ಎಂಡ್ ಆಗಲೇಬೇಕು, ಅದು ಹಾಗೆ ಎಂಡ್ ಆಯಿತು, ಬಿಗ್ ಬಾಸ್ ಬಂತು ಅಂತ. ಬಟ್ ನನಗೆ ಅಂತರ್ಪಟದ ಮೇಲೆ ತುಂಬ ಹೆಮ್ಮೆ ಇದೆ. ಅಂದರೆ ಒಂದು 10 ಗಂಟೆಯ ಸ್ಲಾಟಿಗೆ ಹೋದ್ರೂ ಅದರದ್ದೇ ಆದಂಥ ಒಂದು ಆಡಿಯನ್ಸ್ನ ಸೆರೆ ಹಿಡ್ಕೊಂಡಿತ್ತು. ಒಂದು ಅಂದರೆ ಕತೆ ನಾವು ಸ್ವಂತ ಕತೆ, ಅದು ಒನ್ಸ್ ಅಗೇನ್ ಸ್ವಂತ ಕತೆ ಮಾಡ್ತಾ ಒಂದು ಒಳ್ಳೆ ನಂಬರ್ ಮೇಲೆ ಎಂಡ್ ಮಾಡಿದ್ವಿ. ಆಮೇಲೆ ಒಂದು ಒಳ್ಳೆ ಕತೆ ಎಂಡಿಂಗ್ ಅಂತ ಅಲ್ಲ, ನಮ್ಗೆ ಇನ್ನೊಂದು ಆಪರ್ಚುನಿಟಿ ಬೇಕಿತ್ತೇನೋ ಬಹುಶಃ, ಬೇರೆ ಯಾವುದು ಎಲ್ಲರೂ ಬಂದಿದ್ದಿದ್ರೆ ಅದು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿತ್ತೇನೋ, ನನಗೂ ಗೊತ್ತಿಲ್ಲ.
ಬಟ್ ನನಗೆ ಅಂತರ್ಪಟ್ಟದ ಮೇಲೆ ತುಂಬ ಹೆಮ್ಮೆ ಇದೆ. ಗೌತಮಿ ಅವ್ರನ್ನ ಮಾತಾಡಿಸಿದಾಗ ಅವ್ರು ಒಂದ್ಸಲ ಹೇಳಿದರು, ಸತ್ಯ ಅಂತಂದರೆ ಅದು ರಿಯಲ್ ಲೈಫಲ್ಲಿ ನೀವು ಸ್ವಪ್ನ ಮಾಡಮು ಅಂತಂದು. ಸೊ ನಮಗೆ ಅದ್ರ ಬಗ್ಗೆ ಹೇಳೋದಾದರೆ ಗೌತಮಿ ಬಗ್ಗೆ ಮಾತಾಡ್ತೀನಿ. ಗೌತಮಿ, ನಾನು ಗೌತಮಿ ತುಂಬ ಒಳ್ಳೆಯ ಸ್ನೇಹಿತರು. ನಾವು ಮೀಟ್ ಮಾಡಿದ್ದು ಆ ಶೋನಲ್ಲೇ ಆದ್ರೂ ನಾನು ಅವರು ತುಂಬ ಒಳ್ಳೆಯ ಸ್ನೇಹಿತರಾಗಿ ಮುಂದುವರಿತಾ ಇದ್ದೀವಿ, ಇವಾಗಲೂ ಮುಂದುವರಿತಾ ಇದ್ದೀವಿ. ಸೊ ಗೌತಮಿ ತುಂಬ ಸಾಫ್ಟ್ ಸ್ಪೋಕನ್ನು. ನನಗೆ ಅವರು ಇತ್ತೀಚೆಗಿನ ಬಿಗ್ ಬಾಸ್ ಪರ್ಫಾರ್ಮೆನ್ಸ್ ಮೇಲೆ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ. ಅವರು ಅವ್ರ ತನನ ಬಿಟ್ಕೊಡದೆ ಆಡಿದ್ದು. ಒನ್ಸ್ ಅಗೇನ್ ಗೌತಮಿ ಅವರು, ಅವರಿಗೆ ಇನಿಷಿಯಲಿ ಬಂದಾಗ ನಾನು ಅವರು ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ನಾವು ತುಂಬ ಡಿಸ್ಕಷನ್ಸ್ ಇರ್ಬೋದು, ಅಥವಾ ನಾನು ಆ್ಯಕ್ಷನ್ಸ್ ವಿಚಾರವಾಗಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಿದ್ದಿರ್ಬೋದು, ಅಥವಾ ನನಗೆ ಹೀಗೆ ಬೇಕು ಅಂತಿರ್ಬೋದು, ಅಥವಾ ಕ್ಯಾಮ್ರಾ ಹಿಂಗಿದ್ರೆ ಅವರೆಲ್ಲ ಆ್ಯಕ್ಟ್ ಮಾಡ್ತಿದ್ರೆ ನಾನು ಹಿಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ದಿರ್ಬೋದು. ಅದೆಲ್ಲವೂ ನಾನು ಅವರು ಇಬ್ಬರು ಮೆಲ್ಕು ಹಾಕಿ ನಗ್ತಾ ಇರ್ತೀವಿ, ಮೇಡಮ್ ಅವತ್ತು ನೀವಿಲ್ಲ ಅಂದಿದ್ರೆ ಇನ್ನೂ 2 ಅವರ್ ಜಾಸ್ತಿ ಆಗಿಬಿಡೋದೇನೋ ಫಸ್ಟ್ ಎಪಿಸೋಡು ಹಾಗೆ ಹೀಗೆ ಅಂತ. ಬಟ್ ಎಂಟೈರ್ ಅಂದರೆ ಆ ಗೌತಮಿಯ ಜೊತೆ ಕಳೆದಿದ್ದಂಥ ಒಂದಷ್ಟು 4-5 ವರ್ಷ ಏನಿತ್ತಲ್ಲ, ಅವರು ಒಂದು ಆ್ಯಕ್ಟ್ರಾಗಿ ತುಂಬ ಚೆನ್ನಾಗಿ ಇವಾಲ್ವ್ ಆದರು. ಅವರೇ ಸಾಕಷ್ಟು ಎಫರ್ಟು ಹಾಕಿದ್ರು ಒಂದು ಪಾತ್ರ ಆಗೋದಕ್ಕೆ. ಹಾಗೆ ಒಬ್ಬರು ಕಲಾವಿದರಲ್ಲಿ ಅದು ಒಳ್ಳೆ ಕಲಾವಿದರಲ್ಲಿ ಅದಿರುತ್ತೆ, ನಾನು ಆ ಪಾತ್ರ ಆಗಬೇಕು ಅಂತ. ಸೊ ಅಂದರೆ ಅವ್ರವ್ರದ್ದೇ ಹೆಸರಿರುತ್ತೆ, ಬಟ್ ಆ ಹೆಸರು ಬಿಟ್ಟು ಆ ಪಾತ್ರವಾಗಿ ಗುರುತಿಸ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಆ ಕಲಾವಿದರು ಮಾಡುವಂಥ ಎಲ್ಲ ಶೋಗಳು ಅಥವಾ ಎಲ್ಲ ಸಿನಿಮಾಗಳು ಹಿಟ್ಟಾಗ್ಬಿಡ್ತವೆ ಹಾಗೆ. ಓಕೆ ಮ್ಯಾಮ್, ನಿರ್ದೇಶನದ ವಿಷಯಕ್ಕೆ ಬಂದರೆ ಆ್ಯಕ್ಟರ್ಗಳಾಗ್ಬಿಡ್ತಾರೆ, ಸಪೋರ್ಟಿಂಗ್ ರೋಲ್ ಮಾಡ್ತಾರೆ, ಹೀರೋಯಿನ್ಸ್ ಆಗ್ತಾರೆ, ಹೀರೋಸ್ ಆಗ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ನಿರ್ದೇಶಕರು ಅಂತ, ನಿರ್ದೇಶಕಿ ಅನ್ನೋದು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಟ್ಯಾಲೆಂಟ್ ಇದೆ ಒಂದು ನಿರ್ದೇಶನ ಮಾಡೋ, ಯಾಕಂದರೆ ಎಷ್ಟೊಂದು ಶಾರ್ಟ್ ಮೂವೀಸ್ ಎಲ್ಲ ನಾವು ನೋಡಿರ್ತೀವಿ. ಸೊ ಅವ್ರು ಏನಕ್ಕೆ ಬೆಳಕಿಗೆ ಬರೋದಿಲ್ಲ, ಅವ್ರನ್ನ ಏನಕ್ಕೆ ಕನ್ಸಿಡರಿಗೆ ತೊಗೊಳೋದಿಲ್ಲ, ಅಥವಾ ಅವರೇ ಹಿಂಗೆ ಜರಿತಾ ಇದ್ದಾರಾ ಮುಂದ್ಗಡೆ ಬರೋದಕ್ಕೆ? ನಿಮಗೆ ಅದ್ರ ಬಗ್ಗೆ ಏನಿದೆ ಅಂತ? ನನಗೆ ನಿರ್ದೇಶನದ ವೃತ್ತಿ ಬಗ್ಗೆ ಮಾತಾಡಬೇಕಾದ್ರೆ, ಈ ಪರ್ಟಿಕ್ಯುಲರ್ ವೃತ್ತಿಯಲ್ಲಿ ಯಾವ ಭೇದ ಭಾವನೂ ಇಲ್ಲ, ಗಂಡು ಹೆಣ್ಣು ಅನ್ನೋ ಥರ ಇಲ್ಲ. ಬಟ್ ಹೆಣ್ಣು ಮಾಡುವ ಕೆಲಸ ಅಚ್ಚುಕಟ್ಟಾಗಿರುತ್ತೆ, ಅದು ಮಾತ್ರ ಹೇಳಬಲ್ಲೆ. ಯಾಕೆಂದರೆ ಹೆಣ್ಣಿಗೆ ಇರುವ ಶಕ್ತಿ ಅದು. ಯಾಕೆಂದರೆ ಅವಳು ತುಂಬ ಮಲ್ಟಿಪಲ್ ವಿಚಾರನ ತಲೆಯಲ್ಲಿಟ್ಕೊಂಡು ಒಂದು ಕಡೆ ಫೋಕಸ್ ಮಾಡಬಲ್ಲಂತ, ಆ ಕೆಲಸವನ್ನು ಆಗಿ ಮಾಡಬಲ್ಲಂತ ಮಾಡೋ ಅಂಥ ಶಕ್ತಿ ಅವಳಲ್ಲಿ ಇದೆ. ಬಟ್ ಗಂಡು ಮಕ್ಕಳಿಗೆ ಅಂತ ಬಂದಾಗ ಪಾಪ ಅವ್ರಿಗೆ ಅವರದ್ದೇ ಆದಂಥ ಒಂದು ಲಿಮಿಟೇಷನ್ಸ್ ಇರುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಮೇಲೆ ಮಾತ್ರ ಫೋಕಸ್ ಇರುತ್ತೆ. ಫ್ಯಾಮ್ಲಿ ಅಂತ ಬಂದರೆ ಇರಪ್ಪ ಪರವಾಗಿಲ್ಲ ನಾನು ಇದನ್ನು ಮಾಡಬೇಕು ಅಂತ ಬರುತ್ತೆ. ಅಥವಾ ಇನ್ನೇನೋ ವೃತ್ತಿ ಮಾಡಬೇಕಾದ್ರೆ ಅವ್ರಿಗೆ ತುಂಬ ಸಾಕಷ್ಟು ಬೇರೆ ಬೇರೆ ಜವಾಬ್ದಾರಿಗಳಿರುತ್ತೆ. ಬಟ್ ನನಗೆ ನಿರ್ದೇಶನ ವೃತ್ತಿ ಅಂತ ಬಂದಾಗ ಭೇದ ಭಾವ ಇಲ್ಲ, ಮಾಡುವ ಕೆಲಸ ಅಚ್ಚುಕಟ್ಟಾಗಿ ಮಾಡೋ ಅಂಥ ಶಕ್ತಿ ನಮ್ಮಲ್ಲಿದೆ. ಈಗ ಬರುವಂಥ ಹೆಣ್ಮಕ್ಳಿಗೆ ನನಗೆ ಗೊತ್ತಿರೋ ಪ್ರಕಾರ ಇದು ನನಗೂ ಆಗಿದೆ, ಹೆಣ್ಮಕ್ಳನ್ನ ಡೆಫಿನೆಟ್ಲಿ ನಮ್ಮ ಸಮಾಜ ಬೆಳೆಯೋಕ್ಕೆ ಬಿಡಲ್ಲ. ಅದು ಸತ್ಯ, ಇದು ಸತ್ಯ. ಹೆಣ್ಮಕ್ಳನ್ನು ಬೆಳೆಯೋಕ್ಕೆ ಬಿಡಲ್ಲ. ಅಂದರೆ ಹೆಣ್ಮಕ್ಳನ್ನು ಮುಂದೆ ಹೋಗಿ ಅವರೇನೋ ಅಚೀವ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಅಡ್ಡಗಾಲ ಹಾಕೋಕ್ಕೆ ಇನ್ನೊಂದು ಹೆಣ್ಣೆ ಆಗಿರ್ಬೋದು, ಅಥವಾ ಇನ್ನೊಂದು ಹೆಣ್ಣೆ ಗಂಡ ಆಗಿರ್ಬೋದು, ಅಥವಾ ಗೊತ್ತಿಲ್ಲ ಏನೋ ಒಂದು ಬೇರೆ ಕಾರಣವೂ ಇರ್ಬೋದು ಅದನ್ನು ಸ್ಟಾಪ್ ಮಾಡೋದಕ್ಕೆ. ನನಗೆ ಎಕ್ಸಾಕ್ಟಾಗಿ ಈ ಥರದ್ದು ಇದೇ ಆಗಿದೆ ಅದೇ ಆಗಿದೆ ಅಂತೆಲ್ಲ. ಬಟ್ ಅದನ್ನೆಲ್ಲವನ್ನು ಮೀರಿ ಅದನ್ನೆಲ್ಲವನ್ನು ತಳ್ಳಿ ಮುನ್ನುಗ್ಗಿ ಬರ್ತಾ ಇದ್ದಾಳೆ ಹೆಣ್ಮಗಳು. ಖಂಡಿತ ಪ್ರಪಂಚ ಅಂದರೆ ಅದೊಂದು, ಅಂದರೆ ನಾನು ಆ ಡಿವೈನ್ ಪವರ್ನ ನಂಬ್ತೀನಿ ತುಂಬ. ಸೊ ಯಾರು ಸಾಥ್ ಕೊಟ್ಟಿಲ್ಲ ಅಂದರೂ ಅದು ಸಾಥ್ ಕೊಡುತ್ತೆ ಅಂತ. ನಿಮ್ಮ ಸೀರಿಯಲ್ ಪ್ರೈಮ್ ಟೈಮಲ್ಲಿ ಬರ್ತಾ ಇದೆ, ಎಲ್ಲರೂ ಊಟ ಮಾಡೋವಾಗ ಕುತ್ಕೊಂಡು ನೋಡುವಂತಹ ಸಮಯ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಹಾಗೆ ನಿಮ್ಮ ಶೋನ ಜನರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ಭರವಸೆ ಇದೆಯಾ? ಬಿಕಾಸ್ ನಿಮ್ಮೆಲ್ಲ ಶೋಗಳನ್ನು, ನಿಮ್ಮೆಲ್ಲ ಪ್ರೀವಿಯಸ್ ಪ್ರಾಜೆಕ್ಟ್ಗಳನ್ನು ಜನರು ತುಂಬ ಚೆನ್ನಾಗಿ ಒಪ್ಕೊಂಡಿದ್ದಾರೆ. ಈ ಪ್ರಾಜೆಕ್ಟ್ ಮೇಲೆ ನಿಮಗೆ ಎಷ್ಟು ಭರವಸೆ ಇದೆ, ಎಷ್ಟು ನಿರೀಕ್ಷೆಗಳಿದೆ? ಎಲ್ಲ ಶೋಗಳ ಥರ ಟೈಮಲ್ಲಿ ಹೇಳ್ದಾಗಲೇ ಇವಾಗಲೂ ಹೇಳ್ತೀನಿ, ಕಥೆಯನ್ನು ಮಾಡಿ ತೆರೆಗೆ ತರುವುದು ನಮ್ಮ ಜವಾಬ್ದಾರಿ. ಅದನ್ನು ರಿಜೆಕ್ಟ್ ಮಾಡ್ತಾರೋ ಆಕ್ಸೆಪ್ಟ್ ಮಾಡ್ತಾರೋ ಅದನ್ನು ಹೇಗೆ ಮಾಡಿದ್ರು ಅದನ್ನು ಒಪ್ಕೋಬೇಕಾಗಿರೋದು ನಮ್ಮ ಮನಸ್ಥಿತಿ ಆಗಬೇಕು. ಬಟ್ ಒನ್ಸ್ ಅಗೇನ್ ಒಂದು ಕಾನ್ಫಿಡೆನ್ಸ್ ಜನ ಕೊಡ್ತಾರೆ, ನೀವು ಮಾಡ್ತಿರೋದು ಸರಿ, ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಅವರೇ ನಮಗೆ ಹೇಳ್ತಾರೆ.
ಅಂದರೆ ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ. ಆವಾಗ ನಾವು ಎಚ್ಚೆತ್ಕೊಂಡು ನೀಟಾಗಿರೋ ದಾರಿಯಲ್ಲಿ ಹೋಗಬೇಕಾಗತ್ತೆ. ಭಾರ್ಗವಿ ಅಥವಾ ನನ್ನ ಎಲ್ಲ ಪ್ರೀವಿಯಸ್ ಶೋಗಳ ಬಗ್ಗೆ ಮಾತಾಡೋದಾದರೆ ಇಲ್ಲಿವರೆಗೂ ಆ ಯಾವುದೋ ಒಂದು ರೀತಿ ಏನೋ ಒಂದು ಆದ್ರೂ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೂ ಅವಕಾಶ ಕೊಟ್ಟಿದ್ದಾರೆ, ಅಥವಾ ಗೆದ್ದಾಗ ಇಮ್ಮಿಡಿಯೇಟಾಗಿ ಬಂದು ಬೆನ್ನು ತಟ್ಟಿದ್ದಾರೆ. ಭಾರ್ಗವಿ ಆ ಸಾಲಲ್ಲಿ ನಿಲ್ತಾಳೆ ಅಂತ ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಇದನ್ನು. ಭಾರ್ಗವಿ ಗೆಲ್ಲಬೇಕು ಅನ್ನೋದು ನನ್ನದು ಆಸೆ. ಅವಳು ಅವ್ರ ಮನೆ ಮಗಳಾಗ್ತಾಳೆ ಸೋಮವಾರದಿಂದ 8ವರೆಗೆ. ಸೊ ಹೋಪಿಂಗ್ ಅವರೆಲ್ಲ ಅವ್ರನ್ನ ಆ ಮಗಳನ್ನು ಚೆನ್ನಾಗಿ ಮನೆಯೊಳಗೆ ಬರಮಾಡ್ಕೊಳ್ಳಿ ಅಂತ. ಸ್ವೀಟ್ ಆಫ್ ಮ್ಯಾಮ್. ಈ ಕ್ವೆಶನ್ ನಾನು ಕೀರ್ತಿ ಸರ್ಗೂ ಕೇಳಿದ್ದೆ, ನಿಮಗೂ ಕೇಳ್ತಾ ಇದ್ದೀನಿ. ಈಗಾಗಲೇ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಲಾಯರ್ ಬೇಸ್ಡಾಗೆ ಒಂದು ಸೀರಿಯಲ್ ಬರ್ತಾ ಇದೆ, ವಧು ಸೀರಿಯಲ್ ಬರ್ತಾ ಇದೆ. ಸೊ ಇದು ಕೂಡ ಲಾಯರ್ ಕಾನ್ಸೆಪ್ಟಲ್ಲೇ ಬರ್ತಾ ಇರುವಂಥದ್ದು. ಸೊ ಎರಡೂ ಸೀರಿಯಲ್ಗಳು ಕ್ಲ್ಯಾಶ್ ಆಗುವಂತಹ ಏನಾದರೂ ಚಾನ್ಸಸ್ ಇದೆಯಾ, ಅಥವಾ ಕನ್ಫ್ಯೂಸ್ ಆಗುವಂತಹ ಏನಾದರೂ ಚಾನ್ಸಸ್ ಇದೆಯಾ ಜನಗಳಿಗೆ? ವಧು ಹೆಣ್ಮಗಳ ಬಗ್ಗೆ ಮಾತಾಡೋದಾದರೆ ನಾನು ವಧು ಅವರು ಟ್ಯಾಗ್ಲೈನ್ ಹೇಳ್ದಂಗೆ ಅವರು ಡಿವೋರ್ಸ್ ಲಾಯರ್ ಅನ್ನೋ ಥರ ಇದೆ. ವಧು ಒಬ್ಬ ಸೌಮ್ಯ ಸ್ವಭಾವದ ಹೆಣ್ಣು ಮಗಳು ಮತ್ತು ಸ್ವಾಭಿಮಾನಿ ಹೆಣ್ಣು ಮಗಳು. ಆಫ್ಕೋರ್ಸ್ ಸ್ವಾಭಿಮಾನ ಎಲ್ಲರಲ್ಲೂ ಇರುತ್ತೆ. ಇವಳಿಗಿಂತ ಭಾರ್ಗವಿಗಿಂತ ವಧು ವಿಭಿನ್ನ, ವಧುಗಿಂತ ಭಾರ್ಗವಿ ವಿಭಿನ್ನ. ಸೊ ಡೆಫಿನೆಟ್ಲಿ ಅದು ಎರಡು ಒಂದೇ ರೂಟ್ ಅಂತೂ ಅಲ್ವೇ ಅಲ್ಲ. ಎರಡೂ ಕಥೆಗಳಿಗೆ ಅದರದ್ದೇ ಆದಂಥ ಒಂದು ಪೊಟೆನ್ಷಿಯಲ್ ಇದೆ. ಕನ್ಫ್ಯೂಷನ್ ಡೆಫಿನೆಟ್ಲಿ ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ, ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಸೀರಿಯಲ್ಗೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಸ್ವಪ್ನ ಮ್ಯಾಮ್ ಅವರ ಮಾತು. ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ, ಹಾಗೆ ಈ ಸೀರಿಯಲ್ ಗೆಲ್ಲುತ್ತೆ ಎನ್ನುವಂತಹ ಒಂದು ಕಾನ್ಫಿಡೆಂಟ್ ಕೂಡ ಜಾಸ್ತಿ ಇದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೈದೇಹಿ ಪಾಟಿ, ವಿಶ್ವವಾಣಿ ಟಿವಿ ಸ್ಪೆಷಲ್, ಬೆಂಗಳೂರು.